ನಿಮಗೆ ಹಾ ಹೆಂಗ ಅನಿಸ್ತು ಈ ಒಂದು ವಾರ ಹೆಂಗ ಅನಿಸ್ತು ಮೇಡಮ್ ನೀವು ಕಲ್ತಿರೋದಕ್ಕೆ ನಿಮ್ಗೆ ಏನ್ ಅನಿಸ್ತು? ಸರ್, ತುಂಬಾ ಖುಷಿ ಆಯ್ತು. ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಇಷ್ಟೆಲ್ಲ ನಾಲೆಡ್ಜ್ ಹೇಳ್ಕೊಂಡ್ ಕೊಡ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಸರ್. ಯಾಕಂದ್ರೆ ನಾರ್ಮಲ್ ಆಗಿ ನಾನು ಯಾವತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ತಗೊಂಡಿರ್ಲಿಲ್ಲ ಕ್ಲಾಸು. ಬೇರೆ ಬೇರೆ ಬಗ್ಗೆ ತಗೊಂಡಿದೀನಿ ಕ್ಲಾಸ್ನ. ತಗೊಂಡಿರೋದ್ರಲ್ಲಿ ಏನಂದ್ರೆ ಎಲ್ರುನು ಅವ್ರವ್ರದ್ದು ಬಂಡಲ್ಗಳನ್ನ ಪರ್ಚೇಸ್ ಸೇಲ್ ಮಾಡ್ಕೊಂಡಿದ್ದೆ ಆಗಿತ್ತು. ನಾವ್ ಬಂದು ಕೇಳಿದಾಗ ಎಲ್ಲ ಏನಂದ್ರೆ ಅದೇನೋ ಹೇಳ್ತಾರಲ್ಲ, ತಲೆಗೆ ಅರ್ಧಂಬರ್ಧ ಹುಳ ಬಿಟ್ಬಿಟ್ಟು ಹಿಂಗಿಂಗೆ ಅಂತ ಹೇಳಿ, ಇಷ್ಟು ಬಜೆಟ್ ಇದೆ, ಇಷ್ಟು ಸೇಲ್ ತಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿ ಲಾಸ್ಟ್ ಅದನ್ನ ಹೇಳಿರೋರು. ನಾನ್ ಇವತ್ತೇನು ಅಪ್ರಿಶಿಯೇಟ್ ಮಾಡ್ತೇನೆ, ನೀವ್ ಇಷ್ಟು ಕ್ಲಾಸ್ ಮಾಡಿದ್ರುನು ಒಂದಿನನು ನಂದೇನೋ ಒಂದು ತಿರ್ಗಾ ನಿಮ್ಗೆ ನೆಕ್ಸ್ಟ್ ಹೋಗ್ಬೇಕಂದ್ರೆ ನೀವ್ ಪ್ರಮೋಟ್ ಮಾಡ್ಕೊಂಡ್ಲಿಲ್ಲ. ನಮ್ ಬೇಕಂದ್ರೆ ಇಷ್ಟು ಕೋರ್ಸಸ್ ಇದೆ, ನೀವು ಇದ್ ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ. ಅದು ಖುಷಿ ಆಗತ್ತೆ ಸರ್. ಬೇಕಾಗಿರೋರ್ ಅವಶ್ಯಕತೆ ಇರೋರು ಕೇಳ್ತಾರೆ ಅನ್ನೋದು ಒಂದು ಇದ್ ಮಾಡ್ಕೊಂಡ್ರಿ, ಅವ್ರಿಗೆ ಯೂಸ್ ಬೇಕು ಅಂದವ್ರು ಕೇಳ್ತಾರೆ ಅಂತ. ಅದು ತುಂಬಾ ಖುಷಿ ಆಯ್ತು ಸರ್. ಇಷ್ಟು ಮತ್ತೆ ಇಷ್ಟು ಇನ್ ಡೀಟೇಲ್ ಆಗಿ ಯಾರು ಹೇಳ್ಕೊಡೋದಿಲ್ಲ ಸರ್. ಇನ್ ಡೀಟೇಲ್ ಆಗಿ ಇಷ್ಟೆಲ್ಲ ಅರ್ಥ ಆಗಂಗ್ ಹೇಳ್ಕೊಂಡ್ ಕೊಟ್ಟಿದ್ದೀರಾ, ಅದ್ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ ನಾವ್ ಎಷ್ಟೇ ಕ್ವಶನ್ಸ್ ಕೇಳಿದ್ರು ಬೇಜಾರ್ ಮಾಡ್ಕೊಂಡಿರ ಪೇಷನ್ಸ್ ಇಂದ ಆನ್ಸರ್ ಮಾಡಿದಿರಲ್ಲ, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.